ಅಂತಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಸ್ಟೋರ್ಸ್ ದ ಡಾಟಾ ಅಂಡ್ ಪ್ರೊಸೆಸ್ ಇಟ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಇರ್ತದೆ. ಸೊ ಯಾವ್ದನ್ನ ಈಸಿಯಾಗಿ ನಾವು ಮುಟ್ಬೋದು, ಸೊ ಅದನ್ನ ಹಾರ್ಡ್ವೇರ್ ಅಂತ ಕರಿತೀವಿ. ಯಾವ್ದು ಮುಟ್ಟಕ್ಕಾಗಲ್ಲ ಅದು ಸಾಫ್ಟ್ವೇರ್ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ಬೋದು, ಸೊ ಔಟ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಅಂಡ್ ಇನ್ಪುಟ್ ಡಿವೈಸಸ್ ಅಂತ ಬರ್ತವೆ. ಸೊ ಇಲ್ಲಿ ಇನ್ಪುಟ್ ಡಿವೈಸಸ್ ಅಂತಂದ್ರೆ ಮೌಸ್ ಇದೆ, ನೆಕ್ಸ್ಟ್ ಕೀಬೋರ್ಡ್ ಇದೆ. ಅಂದ್ರೆ ಯಾವುದರಿಂದ ಮಾಹಿತಿ ಒಳಗಡೆ ಹೋಗ್ತದೋ ಸೊ ಅದು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಯಾವುದರ ಮೂಲಕ ಮಾಹಿತಿ ಹೊರಗಡೆ ನಾವು ನೋಡಬಹುದು ಅದನ್ನ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಇಲ್ಲಿ ಮಾನಿಟರ್ ಇದೆ. ಸೊ ಈ ಒಂದು ಪರದೆಯ ಮೂಲಕ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವುದೇ ಮಾಹಿತಿಯನ್ನ ನಾ ಇಲ್ಲಿ ಏನಪ್ಪಾ ಅಂದ್ರೆ ಟೈಪ್ ಮಾಡ್ತೀವಿ ಕಂಪ್ಯೂಟರ್ ಅಂತ, ಸೊ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿ ಪ್ರೊಜೆಕ್ಟರ್ ಇದೆ. ಆ ಪ್ರೊಜೆಕ್ಟರ್ ಕೂಡ ಏನಪ್ಪಾ ಅಂತಂದ್ರೆ ಔಟ್ಪುಟ್ ಡಿವೈಸ್ ಅಂತ ನಾವು ಕರಿತೀವಿ. ಸೊ ಈಗ ನಾವೆಲ್ಲರೂ ಏನ್ ಮಾಡೋಣ ಅಂತಂದ್ರೆ ಒಂದೊಂದಾಗಿ ಈ ಭಾಗಗಳನ್ನು ಜೋಡಿಸ್ತಾ ಹೋಗ್ತೀವಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್. ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಫಸ್ಟ್ ಮೊದಲಿಗೆ ಇದನ್ನ ಪವರ್ ಕೇಬಲ್ ಅಂತ ಕರಿತೀವಿ. ಯಾಕಂದ್ರೆ ಕಂಪ್ಯೂಟರ್ ನಡಿಬೇಕಪ್ಪ ಅಂತ, ಯಾವ ತರ ಗಾಡಿ ನಡಿಬೇಕಾದ್ರೆ ಪೆಟ್ರೋಲ್ ಹಾಕ್ಬೇಕು, ಸೊ ಆ ತರ ಕಂಪ್ಯೂಟರ್ ನಡಿಬೇಕಾದ್ರೆ ಇದಕ್ಕೆ ಪವರ್ ಸಪ್ಲೈ ಇಂಪಾರ್ಟೆಂಟ್. ಸೊ ಈ ಪವರ್ ಕೇಬಲ್ ಅನ್ನ CPU ಗೆ ಕನೆಕ್ಟ್ ಮಾಡ್ತೀವಿ. CPU ಗೆ ಕನೆಕ್ಟ್ ಮಾಡಿದಕ್ಕೆ ಏನಪ್ಪ ಅಂದ್ರೆ ಪವರ್ ಕೇಬಲ್ ಇನ್ನೂ ಹಚ್ಚಬೇಡ್ರಿ ಸರ್. ನೆಕ್ಸ್ಟ್ ಈ CPU ನಿಂದ ಒಂದು ಕೇಬಲ್ ಬರ್ತದೆ. ಈ ಕೇಬಲ್ ಅನ್ನ ಏನಪ್ಪಾ ಅಂತಂದ್ರೆ ಮಾನಿಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ನೋಡ್ಬೋದು ಇಲ್ಲಿ ಮಾನಿಟರ್ ಕನೆಕ್ಟ್ ಮಾಡಿದ್ದೀನಿ. ಈಗ ಮೌಸ್ ಇಲ್ಲಿ ಅಂತ ಹೇಳ್ತೀವಿ, ವಿಚ್ ಹ್ಯಾಸ್ ಅ ಟೇಲ್. ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇದ್ರ ಬಾಲ ತಗೊಂಡ್ಬಿಟ್ಟು CPU ಹಿಂದ್ಗಡೆ ಮತ್ತೆ ಮುಂದ್ಗಡೆ ಎರಡು ಆಪ್ಷನ್ಸ್ ಇದೆ. USB, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ. ಸೊ ಈ ಒಂದು USB ಏನಪ್ಪಾ ಅಂತಂದ್ರೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಇಟ್ ಈಸ್ ಕನೆಕ್ಟೆಡ್. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೀಬೋರ್ಡ್ ಇದೆ. ಕೀಬೋರ್ಡ್ ಅನ್ನ ಕೂಡ ಏನಪ್ಪಾ ಅಂತಂದ್ರೆ ಸೇಮ್ USB ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಕೀಬೋರ್ಡ್ ಈಸ್ ಕನೆಕ್ಟೆಡ್. ಸರ್ ಈಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎಲ್ಲಾ ಭಾಗಗಳೇನಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ. ಸೊ ಈಗ ಪವರ್ ಕೇಬಲ್ ಅನ್ನ ತಗೊಂಡೇನಪ್ಪ ಅಂತಂದ್ರೆ ಪವರ್ಗೆ ಹಾಕೇನಪ್ಪ ಅಂದ್ರೆ ಬಟನ್ ಆನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡ್ತೀನಿ. ದೆನ್ ಎಲ್ಲಿಗಪ್ಪ ಅಂತಂದ್ರೆ ಪವರ್ ಡೆಸ್ಕ್ಟಾಪಿಗೆ ಬರ್ತೀನಿ. ಇಲ್ಲಿ ಪವರ್ ಬಟನ್ ಒದ್ದಾಗ ಮಾನಿಟರ್ ಏನಪ್ಪ ಅಂದ್ರೆ ಆನ್ ಆಗುತ್ತೆ. ಈ ರೀತಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಕಂಪ್ಯೂಟರ್ ಅನ್ನ ಕನೆಕ್ಟ್ ಮಾಡಿಬಿಟ್ಟು ಏನಪ್ಪ ಅಂತಂದ್ರೆ ಇದ್ರ ಮೇಲೆ ನಮ್ಗೆ ಬೇಕಾದಂತಹ ಕೆಲಸವನ್ನ ಮಾಡಬಹುದು. ಧನ್ಯವಾದಗಳು.